ದೋಸೆಗೆ ಸರ್ಪ್ರೈಸ್. ಇವತ್ತು ಚಟ್ನಿ ಮಾಡೇ ಇಲ್ಲ, ಮಾಡಿರೋದು ಕೈಮಾ ಸಾರು. ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ನಿಮ್ಮ ಮಕ್ಳ ಹೆಸರಲ್ಲಿ ಇನ್ವೆಸ್ಟ್ ಮಾಡಿ. ಯಾಕೆಂದ್ರೆ ನೀವು ದುಡಿಯೋದೆಲ್ಲ ನಿಮ್ಮ ಮಕ್ಳಿಗೋಸ್ಕರನೇ, ನಿಮಗೋಸ್ಕರ ನೀವೇನು ತಗೊಂಡ್ ಹೋಗೋದಿಲ್ಲ. 1 ರೂಪಾಯಿ ಕಾಯಿನೂ ಬೇರೆಯವ್ರು ಎತ್ಕೊಂಡ್ ಬಿಡ್ತವೆ. ನಮ್ಮ ಲೈಫು ನಮ್ಮ ಜೀವನ. ವೆಲ್ಕಮ್ ಟು ಮೈ ಚಾನಲ್ ಲೋಕಲ್ ಪಬ್ಲಿಕ್ ಟ್ರಾವೆಲರ್. ನಾನು ನಿಮ್ಮ ಜಗನ್ ಸಿಂಗ್. ಇವತ್ತು ಒಂದು ಫಸ್ಟ್ ಡೇ, ಸ್ಟಾರ್ಟ್ ಡೇ. ಇವತ್ತು ನಾಷ್ಟ ಮಾಡೋವಾಗ ಸ್ನಾನ ಮಾಡಿ, ಎಕ್ಸರ್ಸೈಸ್ ಮಾಡಿ ಸ್ನಾನ ರೆಡಿ ಆಗಿದ್ದೀನಿ. ನಾಷ್ಟ ಮಾಡುವಾಗ ನಮ್ಮ ಜಬರ್ದಸ್ತ್ ನಾಷ್ಟ ಮಾಡೋವಂತೆ. ಏನ್ ನಾಷ್ಟ ನೋಡೋಣ ಬನ್ನಿ. ನಮ್ಮ ಮಾಡಿರೋ ನಾಷ್ಟ ದೋಸೆ. ದೋಸೆಗೆ ಸರ್ಪ್ರೈಸ್. ಇವತ್ತು ಚಟ್ನಿ ಮಾಡೇ ಇಲ್ಲ, ಮಾಡಿರೋದು ಕೈಮಾ ಸಾರು. ಬನ್ನಿ ಟೇಸ್ಟ್ ಮಾಡೋಣ ಹೆಂಗಿರ್ತದೆ. ಮಸ್ತಾಗೆ ಮಾಡ್ತಾರೆ ನಮ್ಮ ಇದೆಲ್ಲ ಮುಲಾಜೆ ಇಲ್ಲ. ನಿಮ್ಮಲ್ಲೂ ದೋಸೆಗೆ ಕೈಮಾ ಮಾಡಿದ್ರೆ ಕಮೆಂಟ್ ಮಾಡಿ. ಚಟ್ನಿ ಬಿಟ್ಟು ಇನ್ನೇನ್ ಕಾಂಬಿನೇಷನ್ ಎಲ್ಲ ಮಾಡ್ತಾರೆ ಕಮೆಂಟ್ ಮಾಡಿ. ನಾಷ್ಟ ಮಾಡ್ಕೊಂಬತ್ತೀನಿ. ನಾಷ್ಟ ಇಷ್ಟ ಮುಗಿಸ್ಕೊಂಡೆ ಇವಾಗ ಆಧಾರ್ ಕಾರ್ಡ್ ಜೆರಾಕ್ಸ್ ತಗೊಂಡ್ಬರ್ತೀನಿ. ಅಂಗನವಾಡಿ ಕೊಡ್ಬೇಕಂತೆ ಹೆಣ್ಮಕ್ಳು. ಏನೋ ಬಾಂಡ್ ಅಂತೆ, ಗೊತ್ತಿಲ್ಲ, ನೋಡೋಣ. ಜೆರಾಕ್ಸ್ ಎಲ್ಲ ಮೇಲೆ ಎತ್ಕೊಂಡು ಹೋಗ್ತಾ ಇದ್ದೀನಿ ಅಂಗನವಾಡಿಯಲ್ಲಿ ಕೊಡಕ್ಕೆ. ಏನೋ ಬಾಂಡ್ ಮಾಡ್ತಾರಂತೆ, ಗೊತ್ತಿಲ್ಲ ಅದೇನು ಅಂತ. ಅಂಗನವಾಡಿ ಆಂಟಿ ಒಬ್ರು ಅವರೇ, ಅವರು ಮಕ್ಕಳು ನಮಗೆ ಅವ್ರು ಹೇಳಿದ್ದು ಎತ್ಕೊಬರ್ರಿ ಇದೆಲ್ಲ ಅಂತ ಎತ್ಕೊಂಡೋಗ್ತಾ ಇದ್ದೀನಿ. ಅಂಗನವಾಡಿಗೆಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡೋಗಿದೆ. ಆಧಾರ್ ಕಾರ್ಡು, BPL ಕಾರ್ಡ್ ಜೆರಾಕ್ಸ್, ಎಲ್ಲ ಕಾರ್ಡ್ ಜೆರಾಕ್ಸ್ ತೊಗೊಂಡೋಗಿದೆ. ಅದು ಏನ್ ಮಾಡೋಣ, ಅನ್ಫಾರ್ಚುನೇಟ್ಲಿ ಆಗ್ಲಿಲ್ಲ ವರ್ಕೌಟ್. ಯಾಕೆ ಅಂತ ಹೇಳಿದ್ರೆ BPL ಕಾರ್ಡ್ ಅಲ್ಲಿ ಅಡ್ರೆಸ್ ನಮ್ದು ಹಳೆ ಮನೆ ಅಡ್ರೆಸ್ ಇದೆ, ಇವಾಗ ಪ್ರೆಸೆಂಟ್ ಇರೋ ಅಡ್ರೆಸ್ ಇಲ್ಲ. ಬರೀ ಆಧಾರ್ ಕಾರ್ಡ್ ಅಲ್ಲಿ ಇರೋದು ಮಾತ್ರ ನಮ್ ಪ್ರೆಸೆಂಟ್ ಅಡ್ರೆಸ್, ಅದಕ್ಕಾಗಿ ಆಗ್ಲಿಲ್ಲ. ಅವ್ರು ಏನ್ ಹೇಳ್ತಾರೆ ಅಂದ್ರೆ BPL ಕಾರ್ಡ್ ಅಲ್ಲಿ ಪಿನ್ ಅಡ್ರೆಸ್ ಅಶ್ನುಗುಂಟೆ ಅಡ್ರೆಸ್ ಚೇಂಜ್ ಮಾಡಿ, ಇಲ್ಲ ಅಶ್ನುಗುಂಟೆ ಅಡ್ರೆಸ್ ಎಲ್ಲ ಪಿನ್ ಅಡ್ರೆಸ್ ಚೇಂಜ್ ಮಾಡಿ ಅಲ್ಲೋಗಿ ಮಾಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ, ವಿಚ್ ಇಸ್ ಇಂಪಾಸಿಬಲ್. BPL ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡ್ಬೋದು. ನಾನು ಟ್ರೈ ಮಾಡ್ತೀನಿ, ಹೋಗ್ಬಿಟ್ಟು ಕೇಳ್ತೀನಿ ಚೇಂಜ್ ಏನ್ ಪ್ರೊಸೀಜರ್ ಅದಕ್ಕೆ ಅಂತ. ಅದೇನಾದ್ರು ಆಗ್ಲಿಲ್ಲ ಅಂದ್ರೆ ದಟ್ಸ್ ಫೈನ್. ಭಾಗ್ಯಲಕ್ಷ್ಮಿ ಆಗ್ಲಿಲ್ಲ ಅಂದ್ರೆ ಸಮೃದ್ಧಿ ಮಾಡ್ಬೋದು. ಇಟ್ಸ್ ಫೈನ್, ಏನು ಮಾಡೋಕ್ಕಾಗಲ್ಲ. ನೀವು ನಿಮ್ಮ ಮಕ್ಕಳಿಗೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ಲೇಬೇಕು. ಗೌರ್ಮೆಂಟೇ ಕೊಡ್ಬೇಕಂತ ಏನಿಲ್ಲ, ನೀವು ಇನ್ವೆಸ್ಟ್ ಮಾಡ್ಬೋದು. ನಿಮ್ಮ ಸ್ವಂತ ಹಣ ನಿಮ್ಮ ಮಕ್ಕಳಿಗೆ ಚಿಕ್ಕ ವಯಸ್ಸಿಂದಾನೇ ಇನ್ವೆಸ್ಟ್ಮೆಂಟ್ ಮಾಡಿ. ಅವ್ರು ಒಂದು ವಯಸ್ಸಿಗೆ ಬರೋಷ್ಟರಲ್ಲಿ ಅವರು ಒಂದು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗ್ತಾರೆ. ನಿಮ್ ಸಪೋರ್ಟ್ ಇಲ್ಲ ಅಂದ್ರೆ ಅವರು ಒಂದು ಫೈನಾನ್ಷಿಯಲಿ ಎಜುಕೇಟೆಡ್ ಆಗ್ತಾರೆ. ನೀವು ಎಜುಕೇಟ್ ಮಾಡ್ಬೇಕು ಅವ್ರಿಗೆ. ಅವ್ರು ಅದನ್ನ ಇನ್ವೆಸ್ಟ್ಮೆಂಟ್ ನ ಕಂಟಿನ್ಯೂ ಮಾಡ್ಕೊಂಡೋದ್ರೆ ಇನ್ನೂ ಮಸ್ತಾಗಿ ಅವರು ಫಿನಾನ್ಷಿಯಲಿ ಸ್ಟ್ರಾಂಗ್ ಮತ್ತೆ ಇಂಡಿಪೆಂಡೆಂಟ್ ಆಗ್ಬೋದು. ನೀವು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡ್ತಿಲ್ವಾ, ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ನಿಮ್ಮ ಮಕ್ಳ ಹೆಸರಲ್ಲಿ ಇನ್ವೆಸ್ಟ್ ಮಾಡಿ. ಯಾಕೆಂದ್ರೆ ನೀವು ದುಡಿಯೋದೆಲ್ಲ ನಿಮ್ಮ ಮಕ್ಳಿಗೋಸ್ಕರನೇ, ನಿಮಗೋಸ್ಕರ ನೀವೇನು ತಗೊಂಡ್ ಹೋಗೋದಿಲ್ಲ. 1 ರೂಪಾಯಿ ಕಾಯಿನೂ ಬೇರೆಯವ್ರು ಎತ್ಕೊಂಡ್ ಬಿಡ್ತವೆ. ನಿಮ್ ತಣೆಯಲ್ಲಿಡೋ ಕಾಯಿನೂ ಏನು ತಗೊಂಡೋಗಲ್ಲ ನೀವು. ಅದಕ್ಕೆ ನೀವು ದುಡಿಯೋದು ನಿಮ್ ಸಂತೋಷಕ್ಕೆ ದುಡೀರಿ, ನಿಮ್ ಮಕ್ಳಿಗೆ ದುಡೀರಿ, ಜಾಲಿಯಾಗಿರ್ಬೋದು, ಮಸ್ತಾಗಿರ್ಬೋದು. ಇದೇ ತರ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಿ. ಸಮೃದ್ಧಿ ಅಂತ ಇದೆ, ಏನೇನೋ ಇದೆ. ಪೋಸ್ಟ್ ಆಫೀಸ್ ಅಲ್ಲಿ ಮಾಡ್ಬೋದು, ಸ್ಟೇಟ್ ಬ್ಯಾಂಕ್ ಅಲ್ಲಿ ಮಾಡ್ಬೋದು, ಎಲ್ಲಾ ಕಡೆ ಮಾಡ್ಬೋದು, ತುಂಬಾ ಕಡೆ ಮಾಡ್ಬೋದು. ನೀವು ತಿಳ್ಕೊಳ್ಳಿ ಎಲ್ಲಿಂದ ಮಾಡ್ಬೋದು ಅಂತ. ನಾನು ಹೇಳ್ತೀನಿ ನಿಮ್ಗೆ ನಾನೇನು ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ. ನಾನು ಯಾವಾಗ ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ತೀನಿ, ನಮ್ಮ ಮಕ್ಳಿದ್ ಮಗುದಿನ್ನು ಆಧಾರ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಮಾಡಿಸಿ, ಆಧಾರ್ ಕಾರ್ಡ್ ಎಲ್ಲ ಮಾಡ್ಸಾದ್ಮೇಲೆ ಫುಲ್ ಡಾಕ್ಯುಮೆಂಟ್ಸ್ ನಮ್ಮ ಹತ್ರ ಸೆಕ್ಯೂರ್ ಆದ್ಮೇಲೆ ನಾನು ಸ್ಟಾರ್ಟ್ ಮಾಡ್ತೀನಿ, ನಿಮಗೆ ತಿಳಿಸ್ತೀನಿ. ನೀವು ಅಷ್ಟೇ ನಿಮ್ಮ ಮಕ್ಳದ್ದು ಆಧಾರ್ ಕಾರ್ಡ್ ಎಲ್ಲ ಮಾಡ್ಸಾದ್ಮೇಲೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿ. ನೀವು ಫಿನಾನ್ಷಿಯಲಿ ಸ್ಟ್ರಾಂಗ್ ಆಗಿ ನಿಮ್ಮ ಮಕ್ಳಿಗೂ ಸ್ಟ್ರಾಂಗ್ ಮಾಡಿ, ಫಿನಾನ್ಷಿಯಲಿ ಎಜುಕೇಟೆಡ್ ಮಾಡಿ. ಯಾಕಂದ್ರೆ ಇವಾಗ ಕಾಸಿಲ್ಲ ಅಂದ್ರೆ ಏನು ಇಲ್ಲ, ಕಾಸೇ ದೊಡ್ಡಪ್ಪ. ಇವಾಗ ಮುಗೀತು ಈ ಕತೆ, ಬರೀ ನಡಿ ಹೋಗೋಣ ನೆಕ್ಸ್ಟ್ ನಮ್ಮ ವೈಫ್ ಮನೆಗೆ. ನಮ್ಮ ಪಯಣ ಹಳ್ಳಿಯಿಂದ ಪೇಟೆ ಕಡೆಗೆ ನಡೆಯುತ್ತಾ ಇದೆ, ಹೋಗ್ತಾ ಇದ್ದೀವಿ. ನೀವ್ ಅನ್ಕೊಬೋದು ಯಾಕೆ ನಮ್ಮ ವೈಫ್ ನಾನು ತೋರ್ಸಲ್ಲ ಅಲ್ಲ, ನಾನು ಇಂಟರ್ಫಿಯರ್ ಮಾಡಕ್ಕೆ ಇಷ್ಟಪಡಲ್ಲ. ಅವರು ಒಳಗೆ ವಿಡಿಯೋಗೆ ಬರೋಕ್ಕೆ ಇಷ್ಟಪಡಲ್ಲ. ಅವರು ಮನ್ಸ್ಪೂರ್ವಕವಾಗಿ ಯಾವಾಗ ಬರ್ತೀನಿ ಮಾಡೋಣ ವಿಡಿಯೋ ಜೊತೆಗೆ ಅಂತ ಹೇಳ್ತಾರೋ ಆ ದಿನ ನಿಮ್ಗೆ ಸರ್ಪ್ರೈಸ್ ಮಾಡ್ತೀನಿ. ನಾವು ಭಯಾನಕ ವಿಡಿಯೋ ಮಾಡ್ತೀವಿ, ರೀಲ್ಸ್ ಎಲ್ಲ ಮಾಡ್ತೀವಿ ಅಂತ ಅನ್ಕೊಂಬೇಡಿ. ಸತ್ರು ರೀಲ್ಸ್ ಮಾಡೋದ ನಾವು. ಗೊತ್ತಿಲ್ಲ, ಸತ್ತು ಅಂತ ಹೇಳಕ್ಕಾಗಲ್ಲ, ಗೊತ್ತಿಲ್ಲ ಏನಾಗ್ಬೋದು ಏನಾಗದೆ ಇರೋದು, ಪರಿಸ್ಥಿತಿ ಯಾವ ಥರ ಚೇಂಜ್ ಆಗುತ್ತೆ ಅಂತ. ಏನು ಬೇಕಾದ್ರೂ ಆಗ್ಬೋದಲ್ವಾ, ಗೊತ್ತಿಲ್ಲ. ಮಾಡೋದು ಮಾಡ್ಬೋದು, ಮಾಡಿದಾಗ ಮಾಡಿದ್ರು.
ಆದ್ರೆ ಬೆಳಿಲೇಬೇಕು, ನೀವು ಬೆಳಿಬೇಕು, ನಾವು ಬೆಳಿಬೇಕು, ಜೊತೆಗೆ ಬೆಳಿಬೇಕು, ಜೊತೆಗೆ ಬೆಳೆಯೋಣ, ಜೊತೆಗೆ ಮಸ್ತ್ ಮಜಾ ಮಾಡ. ನಡೀರಿ ಪೇಟೆ ಕಡೆಗೆ ಹಳ್ಳಿಯಿಂದ. ಇವಾಗ ನಾನು ಹೋಗ್ತಾ ಇದ್ದೀನಿ ವಾಪಸ್ಸು. ಬೆಳಗ್ಗೆ ಬಂದಿದ್ದು, ಮಧ್ಯಾಹ್ನ ಇದು ಸೊಪ್ಪು ಗಿಪ್ಪು ಎಲ್ಲ ತಗೊಂಡು ನೀರಲ್ಲಿ ಕುಚ್ಚಿ ಅದು ಸ್ನಾನ ಮಾಡ್ಸೋದಕ್ಕೆ ಆ ಥರ ಸೊಪ್ಪು ತೊಗೊಂಬಂದಿದ್ದೆ ಬೆಳಗ್ಗೆ. ಇಲ್ಲಿ ನೋಡಿ, ಇಲ್ಲೇ ಐತೆ ಈ ಸೊಪ್ಪು ತೊಗೊಂಬಂದಿದ್ದು. ಏನೇನು ಇದೆ ನಮ್ಮ ಅಮ್ಮ ಏನೇನು ಹಾಕಿ ಕಳ್ಸೋರೆ, ಅದು ತಗೊಂಬಂದಿದ್ವಿ. ಇವಾಗ ತಿರ್ಗಾ ಇಲ್ಲಿಂದ ಮನೆಗೆ ಹೋಗ್ತಾ ಇಲ್ಲ, ಮನೆಯಿಂದ ಇಲ್ಲಿಂದ ಆಚೆ ಹೋಗ್ತಾ ಇದೀನಿ. ಇಲ್ಲಿಂದ ಬನ್ನರ್ಘಟ್ಟ ಆ ಕಡೆ ಹೋಗ್ತಾ ಇದೀನಿ, ಫ್ರೆಂಡ್ ಮನೆಗೆ ಚರ್ಚ್ ಹತ್ರ ನೋಡೋಣ. ಇವತ್ತು ಕ್ರಿಸ್ಮಸ್ ಬೇರೆ ಸ್ಟಾರ್ಟಿಂಗ್ ಎಲ್ಲ ಇತ್ತು, ನೋಡೋಣ ಮಸ್ತ್ ಹೇಗಿರುತ್ತೆ ಅಂತ. ಇವಾಗ ನನ್ನ ಪಯಣ ಬನ್ನರ್ಘಟ್ಟ ಕಡೆಗೆ. ಮನೆಯಲ್ಲಿ ನಾನು ನೀವು ಟ್ರಿಪ್ ನೋಡಿದ್ರೆ ನಾನು ಸರಿಯಾಗಿ ಮಾತಾಡೋದಿಲ್ಲ, ಯಾಕಂದ್ರೆ ನಮ್ಮ ವೈಫ್ ಮನೆಯಲ್ಲಿ ತುಂಬಾ ಜನ, ಎಷ್ಟೋ ಜನ ಗೆಸ್ಟ್ ಎಲ್ಲ ಬಂದ್ಬಿಟ್ಟಿದ್ರು ಮಗುನ ನೋಡಕ್ಕೆ. ಆ ಕಾರಣದಿಂದ ನಾನು ಒಂದು ಸ್ವಲ್ಪ ಮುಜುಗರ ಪಟ್ಟಿ ಮಾತಾಡಬೇಕಾಗಿತ್ತು. ಮುಜುಗರ ಪಟ್ಟಿದ್ದು ನಿಜಾನೇ. ಆ ಕಾನ್ಫಿಡೆನ್ಸ್ ಇನ್ನೂ ಫುಲ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಮಾತಾಡೋಕ್ಕೆ ಇನ್ನೂ ಬಂದಿಲ್ಲ ಅನ್ಕೊಂತೀನಿ ನಾನು. ಇನ್ನೂ ಇಲ್ಲ, ಇನ್ನೂ ಅಲ್ಲೋನೇ ಇರೋದು. ಬಟ್ ಸ್ಟಿಲ್ ಐ ಕಮಿಟ್ ಮಾಡ್ತಾ ಮಾಡಲೇಬೇಕಲ್ಲ, ಏನೂ ಮಾಡೋಕ್ಕಾಗಲ್ಲ. ಇದೊಂದೇ ಗೋಲು, ನಾವು ಮುಟ್ಲೇಬೇಕು. ನಡೀಲಿ ಹೋಗೋಣ. ಬಂದಾಗ ನಮ್ಮ ಫ್ರೆಂಡ್ ಜೊತೆ ಚರ್ಚೆಗೆ ಬಂದಿದೆ, ಮಸ್ತಾಗಿ ಮಾಡೋಣ ನೋಡಿ. ನೋಡೋದಲ್ಲ ಹೆಂಗೈತೆ ಚರ್ಚ್ ಒಳಗೆ, ಫುಲ್ ಡೆಕೋರೇಷನ್ ಮಸ್ತಾಗಿ ಮಾಡೋದು. ಚರ್ಚಲ್ಲಿ ಬದ್ನೆಲ್ಲ ಮಾಡ್ತಾರೆ. ಜಸ್ಟ್ ನಾನು ನೋಡಕ್ ಬಂದಿದ್ದೆ ಹೆಂಗಿರುತ್ತೆ ಅಂತ ನೋಡಕ್ಕೆ. ನಾನು ಯಾವತ್ತೂ ನೋಡಿಲ್ಲ, ಅದಕ್ಕೆ ನೋಡೋಣ ಅಂತ ಬಂದಿದ್ದೆ. ಮಸ್ತಾಗಿ ಏನೋ ಅವ್ರ ಭಕ್ತಿ ಅವ್ರು ಚೆನ್ನಾಗೈತೆ ನೋಡಕ್ಕೆ. ನಮ್ಮ ಭಕ್ತಿ ನಮಗೆ